ಹೋಯ್ತು. ಅತ್ತಿಗೆ ಚಕೋತ ಮಾಡ್ತಾರ ನೋಡ್ರಿ ಚಕೋತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಟೈಟಲ್ ಅಂತ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವೀಡಿಯೋ ಏನು ಅಂತ ಅಂದ್ಬಿಟ್ಟು. ಇವತ್ತು ICC ಇನ್ಸ್ಟಾ ಕ್ರಿಕೆಟ್ ಮ್ಯಾಚ್ ನಡೀತಿದೆ. ಸೊ ಈಗ ಆಲ್ರೆಡಿ ನಾವಿಲ್ಲಿ ಬಂದಿದ್ದೀವಿ ಆ್ಯಂಡ್ ನನ್ನ ಜೊತೆ ತುಂಬ ಜನ ಕ್ರಿಯೇಟರ್ಸ್ ಇದ್ದಾರೆ. ಸೊ ಅವ್ರನ್ನೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಥವಾ ಹೊಸಬರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ದ ಫೇಮಸ್ ಕ್ರಿಯೇಟರ್ ಪ್ರಿಯಾಂಕಾ ಅಕ್ಕ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಅಲ್ಲಿ ಬಂದು ಆರ್ಯ ಅವರಿದ್ದಾರೆ, ಟಾಮ್ ಬಾಯ್ ಆರ್ಯ ಅಂತ ಅಂದ್ಬಿಟ್ಟು. ಸೊ ನೀವೆಲ್ಲ ನೋಡಿರ್ತೀರ ಅನ್ಕೋತೀನಿ ಅವ್ರನ್ನ. ಆ್ಯಂಡ್ ಇಲ್ಲಿ ತುಂಬ ಜನ ಕ್ರಿಯೇಟರ್ಸ್ ಇದ್ದಾರೆ ಗೈಸ್, ತುಂಬ ಜನ. ಆ್ಯಂಡ್ ವಿಡಿಯೋದಲ್ಲಿ ಎಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈಗ ಬಂದ್ಬಿಟ್ಟು KGF ಕ್ರಷರ್ಸ್ ಅಂತ ಅಂದ್ಬಿಟ್ಟು ನಮ್ಮ ಟೀಮ್. ಸೊ ಆ ಟೀಮ್ ಆಡ್ತಿದ್ದಾರೆ ಈಗ. ಇಲ್ಲೆಲ್ಲ ಚಿಯರ್ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ICC ಕ್ರಿಕೆಟ್ ಟೂರ್ನಮೆಂಟಲ್ಲಿ ದೆರ್ ಆರ್ 6 ಟೀಮ್ಸ್. ಸೊ ಎಲ್ಲ ಟೀಮ್ಸ್ ನೇಮ್ಸ್ ಕೂಡ ಈಗ ನಾನು ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ನಮ್ಮ ಟೀಮ್ KGF ಕ್ರಷರ್ಸ್, ಆ್ಯಂಡ್ ಸೆಕೆಂಡ್ ಬಂದು ರಾಜಧಾನಿ ರಾಯಲ್ಸ್, ಥರ್ಡ್ ಬಂದು ರೈಸಿಂಗ್ ಸ್ಟಾರ್ಸ್, ಫೋರ್ತ್ ಬಂತು ಟೀಮ್ ಕುಚಿಕು, ಫಿಫ್ತ್ ಹಿಟ್ ಆ್ಯಂಡ್ ರನ್, ಆ್ಯಂಡ್ ಕೊನೆಯದಾಗಿ 6ನೇ ಟೀಮ್ ಬಂದು ಸಿಟಿ ಸೂಪರ್ ಸ್ಟಾರ್ ಅಂದ್ಬಿಟ್ಟು. ಸೊ ಇದೆಲ್ಲ ಟೀಮ್ ಕೂಡ ಇವತ್ತು ಈ ಒಂದು ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಮಗೆ ಬರಲ್ಲ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೋಯ್ತು ಗೈಸ್. ಇವರು ICC ಟೂರ್ನಮೆಂಟ್ನ ಸ್ಪಾನ್ಸರ್ ನಿಧಿ ರಿದ್ದಿ ಅಂತ ಅಂದ್ಬಿಟ್ಟು. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ದೆಮ್ ಆನ್ ಇನ್ಸ್ಟಾಗ್ರಾಮ್. ನೆಕ್ಸ್ಟ್ ಮ್ಯಾಚ್ KGF ಕ್ರಷರ್ಸ್. ಏನೋ ಸೈನ್ ಆಗ್ತಿದ್ದಾರೆ ಎಲ್ಲಿ ಗೈಸ್. ಮ್ಯಾಚ್ ಆಡೋದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಲೂಸ್ ಬಾಲ್ ಬೇಡ, ಅವನು ಅದವನಿ ಬಿಟ್ಟಿದ್ದು ನಮ್ಮ ಕಡೆಯಿಂದ ಲೂಸ್ ಬಾಲ್ ಎಷ್ಟು ಕೊಡ್ತೀವೋ ಅಷ್ಟು ಅರ್ಧಕ್ಕೆ ಹಾಕಿದ್ರೆ ನೋಡಿ. ಇಲ್ಲಿ ವಿನ್ ನೋಡಿ ಆಫ್ ಸೈಡ್ ವಿಂಡ್ ಇದೆ, ಮರ ಈ ಕಡೆ ಹೊಲ್ತಾ ಇದೆ. ಜೊತೆಗೆ ಇನ್ನೊಂದೇನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಬೌಲರ್ ಕೀಪರ್ ಅಬ್ಸರ್ವ್ ಮಾಡಿ. ಯಾಕಂದ್ರೆ ಕೀಪರ್ಗೆ ಬ್ಯಾಟ್ಸ್ಮನ್ ಕೀಪರ್ ನಿಮಗೆ ಗೈಡ್ ಮಾಡ್ತಾರೆ. ಸೊ ಯಾವ ಲೈನಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಈಗ ವಿವೇಕ್ ಬ್ರೋ ಈಗ ಅರ್ಧ ಪಿಚ್ಚಿಗೆ ಏನು ಹಾಕ್ಬೇಡಿ ಅಂದ್ರೆ ಸುಧಾಕರ್ ಶಾರ್ಟ್ ಹೊಡೆದ್ರೆ ನೋಡಿದ್ರ ವಿಂಡಿ ಕಡೆ ಇದೆ, ನೀವು ಮಿಡಲ್ ಆದ್ರೆ ಸಾಕು ಗಾಳಿನೇ ಎಳ್ಕೊಂಡ್ಬರುತ್ತೆ. ಗಾಳಿನೇ ಎಳ್ಕೊಂಡ್ಬರುತ್ತೆ. ಫೀಲ್ಡಿಂಗ್ ಅಲ್ಲಿ 32 ದಾಟು ಅಂದ್ರೆ ಲಾಂಗ್ ಆಫ್ ಫೈನು ಏನ್ ಇರ್ತಾರೋ ಆಫ್ ಸೈಡು ಅವರು ಕವರ್ ಮಾಡ್ಕೊಳ್ಳಿ. ಏನು ಅಂದ್ರೆ ಬಾಲ್ ಹೊಡೆದ್ಮೇಲೆ ಹಿಡ್ಬಿಟ್ಟು ಆರಾಮಾಗಿ ಹೆಂಗ್ ಗೊತ್ತಾ ಸಿಚುವೇಶನ್, 32 ಇದ್ರ ವಿಕೆಟ್ ಇಂದ 3 ಜನ ಬನ್ನಿ, ಬಾಲ್ ಪಾಸ್ ಆಗ್ಬಾರ್ದು. ಹೆವಿ ಥ್ರೋ ಹೊಡಿಬೇಕಾದ್ರೆ ಬಾಲ್ ಪಾಸ್ ಆಗ್ಬಾರ್ದು. ಸುಮ್ಮನೆ ಲಾಂಗನಿಂದ ಸುಮ್ಮನೆ ಕೀಪರ್ಗೆ ಎಸೆಯ ಬದಲು ಹೆಂಗೋ ಎಸೆಯ ಬದಲು ಅದನ್ನ ಇದು ಬಿಡಿ. ಮ್ಯಾಚ್ ಬಿಟ್ಟಾಕಿ ಸೆಮಿಸಲ್ಲಿ ಸಿಗಲ್ಲ ನಿಮ್ಗೆ ಹೋದ್ರೆ. ಈಗೇನಂದ್ರೆ ಇಲ್ಲಿ ಇಟ್ಕೊಂಡು ಈಗ ಸುಮ್ಮನೆ ಯಾರಾದ್ರೂ ಎಸ್ಕೊಂಡ್ರೆ ಕೀಪರ್ ಒಬ್ಬ ಬಾಲ್ ಬಿಟ್ಟು ಅಂದ್ರೆ ಎಕ್ಸ್ಟ್ರಾ ರನ್ ಮ್ಯಾಟ್ರ್ ಆಗುತ್ತೆ. ಲಾಸ್ಟ್ ಓವರಲ್ಲಿ ಮ್ಯಾಟ್ರ್ ಆಗುತ್ತೆ. ಎವ್ರಿ ರನ್ ಮ್ಯಾಟ್ರಸ್ ಆಗುತ್ತೆ. ಸರಿನಾ? ಜೈ ಶ್ರೀರಾಮ್ ಹೇಳೋಣ, ಜೈ ಶ್ರೀರಾಮ್ ಹೇಳೋಣ, ಜೈ ಶ್ರೀರಾಮ್ ಹೇಳೋಣ, ಜೈ ಶ್ರೀರಾಮ್ ಹೇಳೋಣ.
ಶ್ರೀರಾಮ್ ಮಾಡಿದ್ರೆ ಜೈ ಬೇಡ. ಗೈಸ್, ನಮ್ಮ ಟೀಮ್ KGF ಕ್ರಷರ್ಸ್ ಯುದ್ಧ ಮಾಡೋದಕ್ಕೆ ಆ ಕಡೆಗೆ ಇಳ್ದಿದ್ದಾರೆ. ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಾವು ಕೂಡ ಚಿಯರ್ ಮಾಡೋದಕ್ಕೆ, ಅವ್ರಿಗೆ ಎನ್ಕರೇಜ್ ಮಾಡೋದಕ್ಕೆ ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ಯಾವ ಥರ ಆಡ್ತಾರೆ ನೋಡೋಣ ಬನ್ನಿ. One wicket! ನೋಡಿ ಗೈಸ್, ಇಲ್ಲಿ ಸಪೋರ್ಟರ್ಸ್ ಆ್ಯಂಡ್ ಇಲ್ಲಿ ಆಡ್ತಿದ್ದಾರೆ ಎಲ್ಲರೂ. ನಾವೆಲ್ಲಿ ಕೂತಿದ್ದೀವಿ ಗೈಸ್. ಇನ್ನೊಂದು ವಿಕೆಟ್. ಯಾಕೆ ಒಂದು ಮಾಡ್ತೀಯಾ? ಗೈಸ್, ಇವರು ದಚ್ಚು ದಿವಾಕರ್ ಅಂತ ಅಂದ್ಬಿಟ್ಟು. ಸೊ ನೀವೆಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಇವ್ರನ್ನ ನೋಡಿರ್ತೀರಾ ಅಂತ ಅನ್ಕೋತೀನಿ. ಹಾಯ್ ಬ್ರೋ. ಅತ್ತಿಗೆ ದಿವಾಕರ್ ಪರ್ಫಾರ್ಮೆನ್ಸ್ ನೋಡ್ಬೇಕಿತ್ತು. ಇವ್ರು ಗೆದ್ದಿದ್ದಾಗ ನಾವು ಹೋಗ್ಬಿಡ್ತೀವಿ. ಅವರು ಮನೆ ಚರ್ಚಿಲ್ ಅಂತ ಹೇಳಕ್ಕೆ ಅವಳು ಇಡ್ತೀನಿ ಅಂದ್ರಲ್ಲ, ರಿಟರ್ನ್ ಕೊಟ್ಟೆ. ಅವಳು ಇಡ್ತಿದ್ದೆ ಯಾರು ಅಂತ. ನಾನು ನೀವು ಇಲ್ಲ, ನಾವು ಗೆದ್ರು ಅಂದ್ರೆ ಇವಾಗ ಇವ್ರು ಸೋತ್ರೆ ನಮ್ದು ಸುಮ್ಮನೆ ಮ್ಯಾಚ್. ಇಲ್ಲ, ಇವ್ರು ಇನ್ನ 20 ಸಮ ಹೊಡೆದಿರೋದು ಅವ್ರು 5ನೇ ಓವರ್ಗೆ. ಅಷ್ಟೇ ಅವನು ಟಿಡಿ ಅಂತ ಗೈಸ್, ನಮ್ಮ ಟೀಮ್ KGF ಕ್ರಷರ್ಸ್ ಮೊದಲನೇ ಮ್ಯಾಚ್ ಸಖತ್ತಾಗೆ ಹಾಡಿ ಗೆದ್ದಿದ್ದಾರೆ. ಸೊ ತುಂಬಾ ಖುಷಿ ಆಯಿತು ಹೊರ ಹಾಡಿದ್ದು ನೋಡಿ. ಮ್ಯಾನ್ ಆಫ್ ದ ಮ್ಯಾಚ್ ಕೊಡಿ ನೋಡೋಣ. ನಿಮ್ಮ ಆಟನ ನೋಡಿದೀವಿ, ನಿಮ್ಮ ಕಪ್ ನೋಡೋಣ. ಹೌದಾ? ಮ್ಯಾನ್ ಆಫ್ ದ ಮ್ಯಾಚ್ ಹೇಮಂತ್ ಶೆಟ್ಟಿ. ಸೆಕೆಂಡ್ ಮ್ಯಾಚ್ ಆದಮೇಲೆ ಎಲ್ಲರೂ ಕೂಡ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿರೋ ಶಾಪ್ ಹತ್ರ ಬಂದ್ವಿ. ಸೊ ನೀವು ನೋಡ್ತಿರ್ಬೋದು ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಎಲ್ಲರೂ ಟೀ
ಕಾಫಿ ಏನು ಬೇಕೋ ಅವ್ರಿಗೆ ಜ್ಯೂಸ್ ಎಲ್ಲ ಕುಡಿದು ಈಗ ಮತ್ತೆ ನಾವು ಟೂರ್ನಮೆಂಟ್ ನಡೆಯೋ ಪ್ಲೇಸ್ ಹತ್ರ ಬಂದ್ವಿ. ಬ್ರೋ ಹೇಳಿ ಬ್ರೋ ಪ್ಲೀಸ್ ಬ್ರೋ. ಬ್ರೋ ಎಲ್ಲರೂ ವೇಟಿಂಗ್. ಹೆಂಗ್ ಮಾಡ್ತಾರೆ ಮಾಡ್ರಿ ವಿಡಿಯೋ. ಸುಮ್ಮನೆ ಸಂತೋಷ. ನಾಯಿ ಬೋಟಿಂಗ್ ನನ್ನ ಮಕ್ಕಳು ನಮಗೆ ಇತ್ತು ನಮ್ಮ ಜೊತೆಗೆ ಬ್ರೋ ಪಾರ್ಕ್ ಮೇಂಟೈನ್ ಮಾಡಿ ಬ್ರೋ ಪ್ಲೀಸ್. ಹೇಳಿ ಹೇಳಿ ಬ್ರೋ ಹಂಗೆ ಹೇಳಿ. ನಾನು ಒಬ್ಬನೇ ಕುತ್ಕೊಂಡು ನಿಮ್ಗೆ ಸಾಯಂಕಾಲ ಈ ಒಂದ್ಸಲ ಹೇಳಿ ಪ್ಲೀಸ್, ಜೋಶ್ ಬರುತ್ತೆ. ನಾನು ನಗ್ಬೇಕು ಬ್ರೋ ಪ್ಲೀಸ್. ಫ್ಯಾನ್ಸ್ ಪ್ಲೀಸ್ 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 ಪ್ಲೀಸ್. ಗೈಸ್ ಥರ್ಡ್ ಮ್ಯಾಚ್ ಕೂಡ KGF ಕ್ರಷರ್ಸ್ ವಿನ್ ಆಗಿದೆ. ಸೊ ಸಖತ್ ಖುಷಿ ಆಗ್ತಿದೆ ನನಗಂತೂ. ಸೊ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಲ್ಲಿ. ನೈಸ್. ಥ್ಯಾಂಕ್ ಯು ಸೋ ಮಚ್. ಇದು ಆಕ್ಚುಲಿ ಚೆನ್ನಾಗಿರೋ. ನಿಜ ಹೇಳ್ತೀನಿ, ನಾನು ನಿಯತ್ತಾಗಿ ಆಡಿದ್ವಿ. ಆಪೋನೆಂಟ್ ಟೀಮ್ ಏನಿತ್ತು ತುಂಬ ಮಿಸ್ಬಿಹೇವ್ ಮಾಡಿ ಆಡಿದ್ರು. ಅದ್ರ ತಕ್ಕಂಗೆ ನಾವು ಉತ್ತರ ಕೊಟ್ಟಿದ್ದೀವಿ ಗೆಲ್ಲೋದ್ರ ಮುಖಾಂತರ. ಈಗ ಫೈನಲ್ಸ್ ಐತೆ. ನಾನು ಫೈನಲ್ಸ್ ಮ್ಯಾಚ್ ನಂಗೆ ಈ ಮ್ಯಾಚ್ ಗೆದ್ವಲ್ಲ ನಿಯತ್ತಾಗಿ, ಅದು ಬೇಕಾಗಿತ್ತು. ಫೈನಲ್ಸ್ ಗೆಲ್ತೀವಿ, ಅದು ಕೂಡ ವಿಡಿಯೋದಲ್ಲಿ ಬರುತ್ತೆ, ನೋಡ್ತಾ ಇರಿ. ಬೆಂಕಿ ಬ್ರೋ. ಅವ್ರು ಗೆದ್ಬಿಟ್ರು ಅಂತ ಅವ್ರಿಗೆ ಖುಷಿ ಆ ಕಡೆ. ಇಟ್ಸ್ ಓಕೆ. ಎನಿವೇಸ್ ವೆಲ್ ಪ್ಲೇಡ್ ಗೈಸ್, ವೆಲ್ ಪ್ಲೇಡ್. ನೆಕ್ಸ್ಟ್ ಇಯರಾ? ಚೆನ್ನಾಗಿ ಆಡಿದ್ರು. 3 ಮ್ಯಾಚಲ್ಲಿ ಒಂದೇ ಮ್ಯಾಚ್ ಹೋಗಿರೋದು. ಇಟ್ಸ್ ಓಕೆ, ಇಟ್ಸ್ ಓಕೆ. ಗೈಸ್ ಫೈನಲ್ಸಲ್ಲಿ ನಮ್ಮ ಟೀಮ್ ಸೆಕೆಂಡ್ ಬಂದಿದ್ದಾರೆ. ದಟ್ಸ್ ಓಕೆ. ನನಗೆ ಈ ಮ್ಯಾಚ್ ವಿನ್ ಆಗಿಲ್ಲ ಅಂತ ಅಂದ್ಬಿಟ್ಟು ನನಗೇನು ಬೇಜಾರಿಲ್ಲ. ಬಿಕಾಸ್ ಆಲ್ ದ 3 ಮ್ಯಾಚಸ್ ದೇ ಪ್ಲೇಡ್ ವೆರಿ ವೆಲ್ ಆ್ಯಂಡ್ ನನಗೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಸೊ ಈ ಸಲ ಕಪ್ ವಿನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ದಟ್ಸ್ ಓಕೆ. ನೆಕ್ಸ್ಟ್ ಸಲ ಕಪ್ ಹೊಡಿತೀವಿ. ಓಕೆ, ಸೊ ಇವ್ರು ವಿನ್ ಆಗಿರೋದು ರಾಜಧಾನಿ ರಾಯಲ್ಸ್ ಅಂತ. ನಿಲ್ಸು 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 ನಿಲ್ಸು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಗೈಸ್ ಆಗಲೇ ಫೀಲ್ಡಿಂಗ್ ಮಾಡಬೇಕಾದ್ರೆ ಇವರು ಈ ಕಡೆ ನಿಂತಿದ್ರು. ಸೊ ಆರ್ಯ ಬಂದು ಅವನಿಗೆ ಅಮ್ಕು ಡುಮ್ಕು ಅಂದ್ಕೊಂಡು ಫುಲ್ ರೇಗಿಸ್ಬಿಟ್ಲು. ಸೊ ಈಗ ವಿನ್ ಆಗಿದ್ರೆ ಅಂತ ಅಂದ್ಬಿಟ್ಟು ಅವನು ಆರ್ಯ ಬಂದು ಫುಲ್ ರೇಗಿಸ್ತಿದ್ದ. ಸೀರಿಯಸ್ ಆಗಿ ಏನಿಲ್ಲ, ಸುಮ್ಮನೆ ತಮಾಷೆಗೆ ರೇಗಿಸ್ತಾ ಇದ್ರು. ಸೊ ಒಂಥರ ಫನ್ನಿಯಾಗಿ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಇಯರ್ ಕಮ್ಸ್ ಎಂಡ್ ಆಫ್ ದಿ ಡೇ, ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡೋ ಸಮಯ. ಆ್ಯಂಡ್ ತುಂಬಾ ಲೇಟ್ ಆಗಿದೆ. ಸೊ ಅದಕ್ಕೆ ಈಗ ಬೇಗ ಬೇಗ ಎಲ್ಲರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇಯರ್ ಕಮ್ಸ್ ಅವರ್ ಟೀಮ್ ಅಂಬಾಸಿಡರ್ಸ್ ಹಂಸ ಮತ್ತು ಪವಿಗೌಡ ಅವರು. ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಫೈನಲಿ 7 ಗಂಟೆ ಆಯ್ತು, ಗೇಮ್ ಮುಗೀತು ಇವ್ರದ್ದು. ಇನ್ನೇನು ಫೋಟೋ ಸೆಷನ್ ಆದ್ಮೇಲೆ ಹೋಗ್ತಾ ಇರೋದಷ್ಟೇ. ಇಲ್ಲ ಗೈಸ್
ಇವತ್ತಿನ ಡೇ ವೆರಿ ಮೆಮೊರಬಲ್ ಡೇ ಆ್ಯಂಡ್ ಅನ್ಫಾರ್ಗೆಟಬಲ್ ಡೇ ಅಂತ ಹೇಳ್ಬೋದು. ಸೊ ಇಷ್ಟು ದಿವಸ ಇವ್ರನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನೋಡ್ತಿದ್ದೆ. ಸೊ ಇವತ್ತೆಲ್ಲರೂ ಮೀಟ್ ಮಾಡಿ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ನೈಸ್ ಟು ಮೀಟಿಂಗ್ ಯು ಆಲ್. ದ ಟೈಮ್ ವಿ ಸ್ಪೆಂಡ್ ಟುಗೆದರ್ ವಾಸ್ ಟ್ರೂಲಿ ಅಮೇಝಿಂಗ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದಟ್. ಎಲ್ಲರೂ ಕೂಡ ಇದೇ ಥರ ಚೆನ್ನಾಗಿ ವಿಡಿಯೋಸ್ ಮಾಡಿ ಆ್ಯಂಡ್ ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಸೊ ಆಲ್ ದಿ ಬೆಸ್ಟ್ ಎವ್ರಿ ಒನ್. ಮನಸ್ಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ನಮ್ಮ ಈ ಅಮರ ಸ್ನೇಹ.